ವೀಕ್ಷಕರೇ, ಅದು 1992 ಮೇ 30ನೇ ತಾರೀಕು. ಸ್ಥಳ ತಮಿಳುನಾಡಿನ ಚಿದಂಬರಂ. ಅವತ್ತು ಅಣ್ಣಾಮಲೈ ನಗರ ಸಂಪೂರ್ಣವಾಗಿ ನಿಶಬ್ದವಾಗಿತ್ತು. ಕರೆಂಟ್ ಲೈನ್ ಕೂಡ ರಿಪೇರಿ ಇದ್ದ ಕಾರಣ ಇಲ್ಲಿಯ ಎಲ್ಲಾ ಬೀದಿಗಳಲ್ಲೂ ಕೂಡ ದೀಪ ಆರು ಹೋಗಿದ್ವು. ಇಡೀ ಆ ಏರಿಯಾನೇ ಪೂರ್ತಿ ಕತ್ತಲು ಆವರಿಸಿತ್ತು. ಹೀಗಿದ್ದಾಗ ಅವತ್ತು ಬೆಳಗಿನ ಜಾವದ 3 ಗಂಟೆಗೆ ಸುತ್ತಲೂ ಬೆಳಕು ಹಬ್ಬೋದಕ್ಕೆ ಶುರುವಾಗುತ್ತೆ. ಆ ಒಂದು ಬೆಳಕು ವೇಗವಾಗಿ ಬರ್ತಿದ್ದಂತ ಜೀಪ್ನ ಬೀಮ್ ಲೈಟ್ನ ಬೆಳಕು. ಅದು ಆ ಏರಿಯಾದ ಎಲ್ಲ ಗುಡಿಸಲು ಬೀದಿಗಳನ್ನ ಪ್ರಕಾಶಿಸ್ತಾ ಪದ್ಮಿನಿ ಮಲಗಿದಂತ ಗುಡಿಸಲ ಬಳಿ ಬಂದು ನಿಲ್ಲುತ್ತೆ. ಹೊರಗಡೆ ಸದ್ದಾದಾಗ ಆ ಗದ್ದಲಕ್ಕೆ ಮಲಗಿದಂತ ಪದ್ಮಿನಿಗೆ ಎಚ್ಚರಾಗುತ್ತೆ. ಆಕೆ ಇಷ್ಟು ಹೊತ್ತಲ್ಲಿ ಯಾರಿರಬಹುದು ಅಂತ ತನ್ನ ಪತಿ ನಂದಗೋಪಾಲನ ಎಪ್ಸಿ ಅದ್ಯಾರು ಅಂತ ನೋಡೋದಿಕ್ಕೆ ಹೇಳ್ತಾಳೆ. ಅದಕ್ಕೆ ಆತ ಅಯ್ಯೋ ಯಾರೋ ಬಿಡು, ಬೆಳಗ್ಗೆ ನೋಡೋದಾಯ್ತು ಅಂತ ಸುಮ್ಮನಾಗ್ತಾನೆ. ಅಷ್ಟರಲ್ಲಿ ಆಕೆಯ ಮನೆ ಬಾಗ್ಲನ್ನ ಯಾರೋ ಹೊರಗಡೆಯಿಂದ ತಡ್ತಾರೆ. ಆಗ ಪತಿ ಎದ್ದು ಬಾಗಿಲನ್ನ ಓಪನ್ ಮಾಡ್ತಾನೆ. ಬಾಗ್ಲು ಓಪನ್ ಆದ ತಕ್ಷಣ ಹೊರಗಡೆಯಿಂದ ಒಳ ಬಂದಂತ ಯಾರೋ ಕೆಲವರು ನಂದಗೋಪಾಲ್ನ ಕೊರಳು ಪಟ್ಟಿಯನ್ನ ಹಿಡಿದು ಏನೋ ಕಳ್ಳ ಬಡ್ಡಿ ಮಗನೇ, ಕಳ್ಳತನ ಮಾಡಬಂದು ಇಲ್ಲಿ ಔತ್ಕೊಂಡಿದೀಯಾ, ಬಾ ನಮ್ ಜೊತೆ ಅಂತ ಅನಾಮತ್ತಾಗಿ ಎಳೆದೊಯ್ತಾರೆ. ವೀಕ್ಷಕರೇ, ಹಾಗೆ ಬಂದವರು ಅದೇ ಅಣ್ಣಾಮಲೈ ಏರಿಯಾದ ಪೊಲೀಸರು. ಈ ನಂದಗೋಪಾಲ್ ಅಥವಾ ಅವನ ಪತ್ನಿ ಇವ್ರಿಗೆ ಏನಾಗ್ತಿದೆ ಅಂತ ಗೊತ್ತಾಗೋದಕ್ಕೆ ಅಲ್ಲಿ ಅವಕಾಶನೇ ಇರಲಿಲ್ಲ. ಅವನಿಗೆ ಮಾತಾಡಲು ಕೂಡ ಅವಕಾಶವನ್ನ ಕೊಡದೆ ಅವನನ್ನ ಜೀಪಲ್ಲಿ ಕೂರಿಸಿ ಕರೆದುಕೊಂಡು ಹೋಗ್ತಾರೆ. ಜೀಪ್ ಹೊರಟ ತಕ್ಷಣ ಮತ್ತೆ ಎಂದಿನಂತೆ ಆ ಏರಿಯಾ ಪೂರ್ತಿ ಕತ್ತಲು ಆವರಿಸಿತ್ತು. ಆ ಅಂಧಕಾರ ಆ ಏರಿಯಾದ ಬೀದಿಗಳಲ್ಲಿ ಮಾತ್ರವಲ್ಲದೆ ಪದ್ಮಿನಿಯ ಬದುಕನ್ನೇ ಕತ್ತಲುಗೊಳಿಸಿತ್ತು. ಆಕೆ ಈ ಒಂದು ವಿಷಯವಾಗಿ ಮುಂದಿನ 20 ವರ್ಷಗಳ ಕಾಲ ನರಳಾಡಬೇಕಾಯಿತು. ತಮಿಳುನಾಡಿನ ಅನೇಕಾರು ಜನ ಹಾಗೂ ಹೋರಾಟಗಾರರು ಆಕೆಗೆ ಆದಂತ ಅನ್ಯಾಯದ ವಿರುದ್ಧ ದನಿ ಎತ್ತಿದ್ರು. ಪತ್ರಿಕಾ ಹೋರಾಟಗಳೇ ನಡೆದವು. ಸಂಘ ಸಂಸ್ಥೆಗಳು ಅವಳ ಪರ ದನಿಯಾದವು. ಆಕೆ ಮುಂದಿನ ಸುಮಾರು 20 ವರ್ಷಗಳ ಕಾಲ ತಮಿಳುನಾಡಿನಾದ್ಯಂತ ನ್ಯೂಸ್ ಸೆನ್ಸೇಷನ್ ಆದ್ಲು. ವೀಕ್ಷಕರೇ, ಅಂಥದ್ದು ಆಕೆ ಬದುಕಲ್ಲಿ ನಡೆದದಾದ್ರೂ ಏನು? ಇಡೀ ರಾಜ್ಯವೇ ಮರುಗುವಂತ ಬಹುದೊಡ್ಡ ಅನ್ಯಾಯ ಈಕೆ ಬಾಳಲ್ ಆಗಿದ್ದೇಗೆ ಎಂಬ ಬಗ್ಗೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಸಮಗ್ರವಾಗಿ ತಿಳಿತಾ ಹೋಗೋಣ ಬನ್ನಿ ವೀಕ್ಷಕರೇ, ಅವತ್ತು ಪದ್ಮಿನಿಯ ಪಾಲಿಗೆ ನಿಜಕ್ಕೂ ಅತ್ಯಂತ ಕರಾಳ ದಿನ ಆಗಿತ್ತು. ಪೊಲೀಸರು ಯಾಕೆ ಆ ಒಂದು ಅಪರಾತ್ರಿಯಲ್ಲಿ ತನ್ನ ಪತಿಯನ್ನ ಕರೆದೊಯ್ದ್ರು ಅಂತ ಆಕೆಗೆ ಗೊತ್ತಾಗ್ಲಿಲ್ಲ. ಹಾಗೂ ಆ ಒಂದು ಸರಿ ಹೊತ್ತಲ್ಲಿ ಏನ್ ಮಾಡೋದು, ಎಲ್ಲಿಗೆ ಹೋಗೋದು ಅಂತ ಆಕೆಗೆ ಗೊತ್ತಾಗ್ಲಿಲ್ಲ. ಅಂತ ಒಂದು ಭಯಗ್ರಸ್ತ ಸ್ಥಿತಿಯಲ್ಲಿ ಆಕೆಗೆ ನೆಮ್ಮದಿಯಿಂದ ನಿದ್ರೆ ಬರೋದಕ್ಕೆ ಹೇಗ್ ಸಾಧ್ಯ ಅಲ್ವಾ? ಬೆಳಗ್ಗೆ 6 ಗಂಟೆವರೆಗೂ ಅಳ್ತಲೆ ಕಾಲ ಹಾಕ್ತಂತ ಪದ್ಮಿನಿ ಬೆಳಿಗ್ಗೆ ಹಾಕ್ತಿದ್ದ ಹಾಗೆ ಸ್ವಲ್ಪ ದೂರದಲ್ಲಿ ತನ್ನ ಅತ್ತೆ ಮನೆಗೆ ಹೋಗಿ ನಡೆದ ಎಲ್ಲವನ್ನೂ ಕೂಡ ವಿವರಿಸಿದ್ಲು. ಎಲ್ಲವನ್ನ ಕೇಳಿಸ್ಕೊಂಡಂತ ಅವರು ಅದಕ್ಕೆ ಹೆಚ್ಚು ಪ್ರತಿಕ್ರಿಯೆಯನ್ನ ಕೊಡದೆ ನೀನ್ ಹೋಗಿ ನಿನ್ನ ಗಂಡನಿಗೆ ಸ್ವಲ್ಪ ಕಾಫಿ ಅಥವಾ ಟೀ ಕೊಟ್ಬಾ ಅಂತ ಹೇಳ್ತಾರೆ. ಪದ್ಮಿನಿ ಇದು ನಿಜಕ್ಕೂ ಅಚ್ಚರಿ ಆಯ್ತು. ಇವರು ಈ ಒಂದು ವಿಷಯವನ್ನ ಇಷ್ಟು ಈಸಿಯಾಗಿ ತೆಗೆದುಕೊಳ್ಳೋದಕ್ಕೆ ಹೇಗ್ ಸಾಧ್ಯ? ಇವ್ರಿಗೆ ಮಗ ಪೊಲೀಸ್ ಬಳಿ ಹೋಗಿರೋದಕ್ಕೆ ಬೇಸರ ಇಲ್ವಾ ಅಂತ ಯೋಚಿಸಿದಂತ ಪದ್ಮಿನಿ ತನ್ನ ಪತಿಯ ತಮ್ಮನ ಉದ್ದೇಶಿಸಿ ನೀವಾದ್ರೂ ಜೊತೆಗೆ ಬನ್ನಿ ಅಂತ ಕರೀತಾಳೆ. ಆದ್ರೆ ಅದಕ್ಕೆ ಅವನು ಕೂಡ ನಿರಾಕರಿಸಿ ಅಯ್ಯೋ ನಾನು ಅಲ್ಲಿಗೆ ಬರೋದಿಲ್ಲ, ಒಂದು ಕಳ್ಳತನದ ಕೇಸ್ ಒಂದರಲ್ಲಿ ಅವರೀಗ ನನ್ನ ಹುಡುಕಾಡ್ತಲಿದ್ದಾರೆ, ನಾನ್ ಹೇಗ್ ಬರೋದಕ್ಕೆ ಸಾಧ್ಯ ಅಂತ ಆತನು ಕೈ ಚೆಲ್ಲಿದ್ದ. ಅವನು ಹಾಗೆ ಹೇಳಿದನ ಕೇಳದಂತ ಪದ್ಮಿನಿ ಇನ್ನಷ್ಟು ಅಚ್ಚರಿ ಹಾಗೂ ಬೇಸರವನ್ನು ಕೂಡ ಮಾಡ್ಕೊಳ್ತಾಳೆ. ಆಕೆ ಅವ್ರ್ಯಾರು ಬೇಡ ಅಂತ ತಾನೇ ಕಾಫಿಯನ್ನ ಮಾಡಿಕೊಂಡು ಸ್ಟೇಷನ್ಗೆ ಗಂಡನನ್ನ ಕಾಣೋದಕ್ಕೆ ಹೋಗ್ತಾಳೆ. ಆಕೆಯನ್ನ ನೋಡಿದಂತ ಪೊಲೀಸರು ನೀನ್ ಹೋಗಿ ಟಿಫನ್ ತೆಗೆದುಕೊಂಡು ಬಾ ಅಂತ ಪದ್ಮಿನಿಗೆ ಹೇಳ್ತಾರೆ. ಅವಳು ಯಾವುದೋ ಹೋಟೆಲ್ನಿಂದ ಸ್ವಲ್ಪ ಟಿಫನ್ ಅನ್ನ ತಂದಿದ್ಲು. ತಂದಾಗ ಅದನ್ನು ಕೂಡ ಒಳಗಡೆ ಕಳಿಸ್ತಂತ ಪೊಲೀಸ್ ಆಕೆ ಗಂಡ ನಂದಗೋಪಾಲನ ತೋರಿಸ್ದೆ ಸರಿ ನೀನು ಆಮೇಲೆ ಅವನಿಗೆ ಊಟ ತಗೊಂಡ್ ಬಾ ಅಂತ ಹೇಳಿ ಕಳಿಸ್ತಾರೆ. ಮಧ್ಯಾಹ್ನ ಆಕೆ ಊಟ ಕೊಟ್ಟ ಬಳಿಕನೂ ಕೂಡ ಅವಳಿಗೆ ಗಂಡನನ್ನ ಭೇಟಿ ಮಾಡೋದಿಕ್ಕೆ ಸಾಧ್ಯ ಆಗ್ಲಿಲ್ಲ. ಬೇಸರದಿಂದ ಮನೆಗೆ ಬಂದ ಪದ್ಮಿನಿ ಅಳ್ತಾ ನಿದ್ರೆಗೆ ಜಾರ್ತಾಳೆ. ಆಗ ಸಮಯ ಸುಮಾರು ಮಧ್ಯಾಹ್ನ 3 ಗಂಟೆ ಇರಬೇಕು. ತಕ್ಷಣ ನಿದ್ರೆಯಿಂದ ಇದ್ದಂತ ಅವಳಿಗೆ ತನ್ನೆದುರಿಗೆ ಯಾರೋ ನಿಂತಿದ್ದನ್ನ ಕಂಡು ಗಾಬರಿ ಆಯ್ತು. ಯಾರು ಅಂತ ನೋಡಿದಾಗ ಯಾರೋ ವಯಸ್ಸಾದಂತ PSI ಒಬ್ಬರು ಅಲ್ಲಿ ನಿಂತಿದ್ರು. ಹಾಗೂ ತುಂಬಾ ಕೋಪಗೊಂಡಿದ್ದಂತ ಆ ಪೊಲೀಸ್ ಪದ್ಮಿನಿಗೆ ಏಕಾಏಕಿ ಹೊಡೆಯೋದಿಕ್ಕೆ ಶುರು ಮಾಡ್ತಾನೆ. ಅವಳ ಬೆನ್ನು ಕಾಲು ಮುಂತಾದ ಕಡೆ ಹೊಡೆಯೋದಿಕ್ಕೆ ಶುರು ಮಾಡದಂತ ಆ ಪೊಲೀಸ್ ಅವಳ ಜುಟ್ಟನ್ನ ಹಿಡಿದು ದರದರನೆ ಎಳೆತಂದು ಅವಾಚ್ಯ ಶಬ್ದಗಳಲ್ಲಿ ನಿಂದಿಸ್ತಾ ಹೊರಗಡೆ ನಿಂತಿದ್ದಂತ ಆಟೋಗೆ ಅವಳನ್ನ ತಳ್ಳಿದ್ದ. ಅದರಲ್ಲಿ ಆಕೆಯ ಪತಿ ಹಾಗೂ ಸುಬ್ರಹ್ಮಣ್ಯ ಎಂಬ ಇನ್ನೊಬ್ಬ ವ್ಯಕ್ತಿ ಕೂಡ ಕುಳಿತಿದ್ರು. ಪದ್ಮಿನಿಗೆ ಯಾಕೆ ಹೀಗೆಲ್ಲ ಆಗ್ತಿದೆ, ನಾನೇನ್ ಮಾಡಿದೆ ಅಂತ ಗೊತ್ತಾಗ್ಲಿಲ್ಲ. ನಂತರ ಆಕೆ ಇದ್ದಂತ ಆಟೋ ಹೊರಟಿತು. ಅದು ಸ್ಟೇಷನ್ ಕಡೆ ಹೊರಟಿದೆ ಅಂತ ಎಲ್ರಿಗೂ ಗೊತ್ತಿತ್ತು. ಪಕ್ಕದಲ್ಲಿ ದೀನಾವಸ್ಥೆಯಲ್ಲಿ ಕುಳಿತಿದ್ದಂತ ಪತಿಯನ್ನ ನೋಡದಂತ ಪದ್ಮಿನಿಗೆ ದುಃಖ ಉಮ್ಮಳಿಸ್ಬಂತು. ನಂದಗೋಪಾಲ್ ಹರಿದಿದಂತ ಬಟ್ಟೆಯೊಂದಿಗೆ ಅಸಹಾಯಕ ಸ್ಥಿತಿಯಲ್ಲಿ ಕುಳಿತಿದ್ದ. ಅವನಿಗೆ ಪೊಲೀಸ್ ಸಿಕ್ಕಾಬಟ್ಟೆ ವರ್ಕ್ ಮಾಡಿದ್ದು ಅವನ ಮೈ ಮೇಲಿನ ಗಾಯಗಳ ಗುರುತಿನಿಂದಲೇ ಸ್ಪಷ್ಟವಾಗಿ ಕಾಣ್ತಾ ಇತ್ತು. ಸ್ಟೇಷನ್ಗೆ ಬಂದ ನಂತರ ನಂದಗೋಪಾಲ್ ಹಾಗೂ ಸುಬ್ರಹ್ಮಣ್ಯ ಇಬ್ಬರನ್ನು ಕೂಡ ಒಂದು ಸೆಲ್ಗೆ ದೂಡಿ ಚಿಲ್ಕವನ್ನ ಹಾಕ್ತಾರೆ. ಹಾಗೂ ಪದ್ಮಿನಿಯನ್ನ ಅವರ ಕಣ್ಮುಂದನೆ ಹೊಡೆಯೋದಿಕ್ಕೆ ಶುರು ಮಾಡ್ತಾರೆ. ತನ್ನ ಪತ್ನಿಯನ್ನ ತನ್ನ ಕಣ್ಮುಂದನೆ ಹೊಡೆಯೋದಿಕ್ಕೆ ಶುರು ಮಾಡಿದಾಗ ಈ ನಂದಗೋಪಾಲ್ ಸರ್ ದಯಮಾಡಿ ಅವಳಿಗೆ ಏನು ಮಾಡಬೇಡಿ, ನೀವು ಹೇಳಿದಂತೆ ಕೇಳ್ತೀನಿ, ನೀವು ಎಲ್ಲಿ ಸಹಿ ಮಾಡೋದಕ್ಕೆ ಹೇಳ್ತಿರೋ ಅಲ್ಲಿ ಮಾಡ್ತೀನಿ, ಅವಳನ್ನ ಬಿಟ್ಬಿಡಿ ಅಂತ ಅಂಗಲಾಚಿದ್ದ. ಆಗ ಅವನ ಕಡೆ ನೋಡಿ ಕ್ರೂರ ನಗೆಯನ್ನ ಬೀರಿದಂತ ಕಟುಕ ಪೊಲೀಸ್ ಪದ್ಮಿನಿ ಧರಿಸಿದಂತ ಜಾಕೆಟ್ ಅನ್ನ ಬಲವಂತದಿಂದ ಹರಿದಾಕ್ತಾರೆ. ಆಕೆಯ ದೇಹದ ಖಾಸಗಿ ಭಾಗಗಳನ್ನು ಕೂಡ ನಗ್ನಗೊಳಿಸಿ ಅವುಗಳ ಬಗ್ಗೆ ನೀಚವಾಗಿ ಮಾತನಾಡ್ತಾ ಅಲ್ಲಿದ್ದ ಪೊಲೀಸರೆಲ್ಲ ತಮ್ಮ ನೈತಿಕತೆಯನ್ನ ಮರ್ತಂತೆ
ಅವಳ ಗಂಡನ ಎದುರಲ್ಲೇ ಅವಳನ್ನ ಒಬ್ಬರ ನಂತರ ಒಬ್ಬರು ಅಥವಾ ಎಲ್ಲರೂ ಸೇರಿ ಸಾಮೂಹಿಕವಾಗಿ ಸ್ಟೇಷನ್ನ ಒಳಗೆ ಅತ್ಯಾಚಾರ ಮಾಡೋದಕ್ಕೆ ಮುಂದಾಗ್ತಾರೆ. ಇಷ್ಟೇ ಅಲ್ಲದೆ ಅವರು ತಮ್ಮ ಬಳಿ ಇದ್ದಂತ ಲಾಠಿಯನ್ನ ಅವಳ ಖಾಸಗಿ ಅಂಗದ ಒಳಗೆ ತೋರಿಸೋದಕ್ಕೆ ಪ್ರಯತ್ನಿಸಿ ವಿಕೃತಿಯನ್ನ ಮೆರೆದಿದ್ರು. ಆ ಒಂದು ನೋವು ಮತ್ತು ಅವಮಾನವನ್ನು ಸಹಿಸಿದಂತ ಪದ್ಮಿನಿ ಅವ್ರ ಕಾಲಿಗೆ ಬಿದ್ದು ಎಷ್ಟು ಬೇಡ್ಕೊಂಡ್ರು ಕೂಡ ಆ ನೀಚ ಪೊಲೀಸರಿಗೆ ಕನಿಕರ ಬರಲೇ ಇಲ್ಲ. ವೀಕ್ಷಕರೇ, ಅವರು ಅವತ್ತು ಆಕೆಗೆ ಕೊಟ್ಟಂತ ಚಿತ್ರವಧೆ ಇದೆಯಲ್ಲ, ಅದನ್ನ ಇಲ್ಲಿ ಯಥಾವತ್ತಾಗಿ ವಿವರಿಸೋದಕ್ಕೆ ಸಾಧ್ಯ ಇಲ್ಲ. ಪೊಲೀಸರು ಹಲವು ಸಲ ಎಷ್ಟು ಅಮಾನುಷವಾಗಿ ವರ್ತಿಸ್ತಾರೆ ಅನ್ನೋದಕ್ಕೆ ಇದಕ್ಕಿಂತ ಹೆಚ್ಚಿನ ಉದಾಹರಣೆ ಬೇಕಿಲ್ಲ ಅಂತ ಅನ್ಸುತ್ತೆ. ಪದ್ಮಿನಿ ಅವತ್ತು ಅಷ್ಟೆಲ್ಲ ಚೀರಾಡುವಾಗ ಅಲ್ಲಿಗೆ ಒಂದಿಬ್ರು ಲೇಡಿ ಪೊಲೀಸ್ ಕೂಡ ಬಂದಿದ್ರು. ಅವರನ್ನು ನೋಡಿದ ತಕ್ಷಣ ಅವ್ರ ಕಡೆಗೆ ಓಡದಂತ ಪದ್ಮಿನಿ ತನ್ನ ಸ್ಥಿತಿಯನ್ನ ಅವರಿಗೆ ವಿವರಿಸಿ ಸಹಾಯ ಮಾಡುವಂತೆ ಕೇಳ್ಕೊಳ್ತಾಳೆ. ಆದರೆ ತಾವೀಗ ಆಕೆಗೆ ಏನು ಕೂಡ ಮಾಡದಂತ ಅಸಹಾಯಕ ಸ್ಥಿತಿಯಲ್ಲಿದ್ದೇವೆ ಅಂತ ತಿಳಿಸ್ತಾರೆ. ಹೌದು, ಅವತ್ತು ಪದ್ಮಿನಿಗೆ ಸಹಾಯ ಮಾಡೋದಕ್ಕೆ ಅಲ್ಲಿ ಯಾರೂ ಇರಲಿಲ್ಲ. ಆ ಲೇಡಿ ಪೊಲೀಸ್ಗೆ ಸ್ಟೇಷನ್ನ SI ಹಾಗೂ ಇತರರು ಹೊಸ ಸಿನಿಮಾ ರಿಲೀಸ್ ಆಗಿದೆ, ನೀವೆಲ್ಲ ಅದನ್ನ ನೋಡ್ಕೊಂಡು ಬನ್ನಿ, ಪದ್ಮಿನಿ ವಿಚಾರಣೆ ಇನ್ನು ಮುಗ್ದಿಲ್ಲ, ಅದಿನ್ನೂ ತಡವಾಗುತ್ತೆ, ಹಾಗಾಗಿ ನೀವೆಲ್ಲ ಸಿನಿಮಾ ನೋಡ್ಕೊಂಡು ತಡವಾಗಿ ಬನ್ನಿ ಅಂತ ಹೇಳಿದ್ರು. ಅದರರ್ಥ ಏನು ಅಂತ ಆ ಲೇಡಿ ಪೊಲೀಸರಿಗೆ ಗೊತ್ತಿತ್ತು. ತಾವು ಹೊರಟ ತಕ್ಷಣ ಪದ್ಮಿನಿ ಅಲ್ಲಿ ಎದುರಿಸುವಂತ ನರಕಯಾತನೆ ಎಂಥದ್ದು ಅಂತಾನೂ ಕೂಡ ಅವರಿಗೆ ಗೊತ್ತಿತ್ತು. ಆದರೆ ಹಿರಿಯ ಅಧಿಕಾರಿಗಳ ಸೂಚನೆ ವಿರುದ್ಧ ಅವರು ಏನು ಕೂಡ ಮಾತನಾಡುವ ಹಾಗಿರಲಿಲ್ಲ. ಅವರು ಪದ್ಮಿನಿಯ ಸ್ಥಿತಿಗೆ ಮನಸ್ಸಲ್ಲೇ ಮರುಕವನ್ನು ವ್ಯಕ್ತಪಡಿಸಿ ಅಲ್ಲಿಂದ ಹೊರಡ್ತಾರೆ. ವೀಕ್ಷಕರೇ, ಅವತ್ತು 1992 ಜೂನ್ 2ನೇ ತಾರೀಕು ಈ ಇಡೀ ಕೇಸಿನ ಕ್ಲೈಮ್ಯಾಕ್ಸ್ನ ಕೊನೆಯ ಟಾರ್ಚರ್ ನಡೆದಂತ ಕರಾಳ ದಿನ ಅದು. ಈ ಲೇಡಿ ಪೊಲೀಸರು ಹೋದ ತಕ್ಷಣ ಸ್ಟೇಷನ್ನಲ್ಲಿ ಇದ್ದಂತ ಪುರುಷ ಅಧಿಕಾರಿಗಳು ತಲಾ 50 ರೂಪಾಯಿ ಹಣವನ್ನು ಒಬ್ಬೊಬ್ಬರಿಂದ ಸಂಗ್ರಹಿಸಿ ಇಟ್ಕೊಳ್ತಾರೆ. ಇದ್ಯಾಕೆಂತ ಇನ್ನು ಸ್ವಲ್ಪ ಹೊತ್ತಲ್ಲಿ ನಿಮ್ಗೆ ಗೊತ್ತಾಗುತ್ತೆ. ನಂದ ಗೋಪಾಲ್ನ ಕೈಗಳಿಗೆ ಹ್ಯಾಂಡ್ ಕಪ್ ಅನ್ನ ಹಾಕಿ ಅವನನ್ನ ಹಾಗೂ ಪದ್ಮಿನಿಯನ್ನ ಒಂದೇ ರೂಮಲ್ಲಿ ಹಾಕ್ತಾರೆ. ಅವನ ಕಣ್ಮುಂದೆನೆ ಪದ್ಮಿನಿಯನ್ನ ವಿವಸ್ತ್ರಗೊಳಿಸಿ ನಗ್ನಗೊಳಿಸಿ ನಿಲ್ಲಿಸ್ತಾರೆ. ಹಾಗೂ ಸಂಗ್ರಹಿಸಿದಂತ ಹಣದಿಂದ ಮದ್ಯದ ಬಾಟಲ್, ಸಿಗರೇಟ್, ಕಾಂಡೋಮ್ ಹಾಗೂ ಸ್ವಲ್ಪ ಸ್ನಾಕ್ಸ್ ತರಿಸಿದಂತ ಅವರು ಪೊಲೀಸ್ ಸ್ಟೇಷನ್ ಒಳಗಿನ ಎಲ್ಲರೂ ಮದ್ಯವನ್ನ ಸೇವಿಸ್ತಾರೆ. ಮೊದಲೇ ನೀಚ ಬುದ್ಧಿ ಅವರು ಮದ್ಯ ಸೇವಿಸಿದ ತಕ್ಷಣ ಸಾಕ್ಷಾತ್ ಮೃಗಗಳೇ ಆಗಿ ಹೋಗ್ತಾರೆ. ತರಿಸಿದಂತ ಕಾಂಡೋಮ್ನಿಂದ ಒಂದನ್ನು ಧರಿಸಿದಂತ ಸೀನಿಯರ್ ಪೊಲೀಸ್ ನಾನೇ ಈಗ ಮೊದಲು ಅವಳನ್ನ ಅನುಭವಿಸ್ತೀನಿ ಅಂತ ಹೇಳ್ತಾ ಅವಳ ಮೇಲೆ ಅತ್ಯಾಚಾರವನ್ನ ಮಾಡ್ತಾನೆ. ಅವನ ನಂತರ ಎಲ್ಲರೂ ಸಾಲು ಸಾಲಾಗಿ ಅವಳ ಮೇಲೆ ಅತ್ಯಾಚಾರವನ್ನ ಮಾಡ್ತಾರೆ. ಪ್ರತಿಭಟಿಸಿದಂತ ನಂದಗೋಪಾಲ್ಗೆ ಲಾಠಿಯಿಂದ ಜೋರಾಗಿ ಹೊಡೆಯಲಾಗುತ್ತೆ. ಪದ್ಮಿನಿಗೂ ಕೂಡ ಎದೆ ಕಾಲಿಗೆಲ್ಲ ಹೊಡೆದು ನಿತ್ರಾಣ ಮಾಡಿ ಬಲವಂತದಿಂದ ಅತ್ಯಾಚಾರ ಮಾಡ್ತಾರೆ. ಅವರ ಹಿಂಸೆಗೆ ನೊಂದಂತ ಪದ್ಮಿನಿ ಮೂರ್ಛೆ ಹೋಗ್ತಾಳೆ. ಪ್ರಜ್ಞೆ ಬಂದಾಗ ತನ್ನ ಪತಿ ನೋವು ಸಂಕಟದಿಂದ ನೀರು ನೀರು ಅಂತ ಹೇಳ್ತಿರೋದು ಆಕೆಗೆ ಕೇಳಿಸುತ್ತೆ. ಅಷ್ಟು ಹೊತ್ತಿಗಾಗಲೇ ಅವನನ್ನ ಚೆನ್ನಾಗಿ ಹೊಡೆದಿದಂತ ಪೊಲೀಸ್ ಅಕ್ಷರಶಃ ಅವನನ್ನ ಅರೆಜೀವ ಮಾಡಿದ್ರು. ಅಲ್ಲೊಂದ್ ಕಡೆ ನೀರಿನ ಮಡಕೆ ಇತ್ತು. ಅದ್ರ ಬಳಿ ಹೋಗಿ ನೀರನ್ನು ತಗೊಂಡು ತೆವಳ್ತಾ ತನ್ನ ಪತಿಗೆ ಕೊಡಿಸೋದಕ್ಕೆ ಪದ್ಮಿನಿ ಮುಂದಾದಾಗ ಅದನ್ನ ನೋಡದಂತ ಒಬ್ಬ ಪೊಲೀಸ್ ತನಗೊಂದು ಮುತ್ತನ್ನ ಕೊಟ್ರೆ ಮಾತ್ರ ನೀರನ್ನ ಕೊಡೋದಕ್ಕೆ ಬಿಡ್ತೀನಿ ಅಂತ ಹೇಳಿದ್ದ. ವಿಧಿ ಇಲ್ಲದೆ ಅವನು ಹೇಳಿದನ್ನ ಮಾಡದಂತ ಪದ್ಮಿನಿ ನೀರು ಕೊಡೋದಕ್ಕೆ ಮುಂದಾದ್ರೂ ಕೂಡ ಅವಳನ್ನ ಅವರು ಪತಿ ಬಳಿ ಹೋಗೋದಕ್ಕೆ ಬಿಡ್ಲಿಲ್ಲ. ಆ ನೀರನ್ನ ಚೆಲ್ಲಿ ಮತ್ತೆ ಅವಳ ಮೇಲೆ ಲೈಂಗಿಕ ಶೋಷಣೆಯನ್ನ ಮುಂದುವರಿಸ್ತಾರೆ. ಅವರ ದೌರ್ಜನ್ಯದಿಂದ ಮೊದಲೇ ಅರೆಜೀವಾಗಿದ್ದಂತ ಪದ್ಮಿನಿ ಈಗ ಸಂಪೂರ್ಣ ಪ್ರಜ್ಞೆ ತಪ್ಪಿ ಮಲಗ್ತಾಳೆ. ಆದ್ರೆ ಅಸಲಿ ಕತೆ ಮಾರನೇ ದಿನ ಶುರುವಾಗುತ್ತೆ. ಅವತ್ತು ಜೂನ್ 3ನೇ ತಾರೀಕು. ಅವತ್ತು ಬೆಳಗ್ಗೆ ಎಚ್ಚರಗೊಂಡಂತ ಪದ್ಮಿನಿ ಸುತ್ತಮುತ್ತ ನೋಡ್ತಾಳೆ ಹಾಗೂ ತನ್ನ ಮೈ ಮೇಲೆ ಅರೆಬರೆ ಬಟ್ಟೆ ಕೂಡ ಇತ್ತು. ಅವಳು ಅಲ್ಲಿದ್ದಂತ ಸೀರೆಯನ್ನ ಪೂರ್ತಿ ಸುತ್ತಕೊಂಡು ಅಸ್ತವ್ಯಸ್ತವಾಗಿದ್ದಂತ ಬಟ್ಟೆಯನ್ನ ಸರಿ ಮಾಡ್ಕೊಂಡು ತನ್ನ ಪತಿಗಾಗಿ ಸುತ್ತನು ಹುಡುಕಾಡ್ತಾಳೆ. ಆದ್ರೆ ನಂದಗೋಪಾಲ್ ಅಲ್ಲೆಲ್ಲೂ ಕೂಡ ಕಾಣಿಸ್ತಿಲ್ಲ. ಆಕೆ ಹೊರಗಡೆ ಬಂದು ಅಲ್ಲಿದ್ದಂತ SIಗೆ ತನ್ನ ಪತಿ ಎಲ್ಲಿಂತ ಕೇಳಿದಾಗ ಅವನನ್ನ ಕೋರ್ಟ್ಗೆ ಒಪ್ಪಿಸಲಾಗಿದೆ, ನೀನೀಗ ಹೋಗಿ ಬೇಲ್ಗೆ ರೆಡಿ ಮಾಡು ಅಂತ ಕಳಿಸ್ತಾರೆ. ಈ ಪದ್ಮಿನಿ ಹೊರಗಡೆ ಬಂದು ಕೋರ್ಟ್ಗೆ ಅಂತ ಆಟೋವನ್ನು ಹತ್ತಿ ಕುಳಿತಾಗ ಅದರ ಚಾಲಕ ನೀವು ನಂದಗೋಪಾಲ್ ಹೆಂಡತಿ ಅಲ್ವಾ ಅಂತ ಕೇಳ್ತಾನೆ. ಪದ್ಮಿನಿ ಹೌದು ಅಂತ ಹೇಳಿದಾಗ ಅಯ್ಯೋ ನಿನ್ನ ಗಂಡನನ್ನ ಕೊಲೆ ಮಾಡಲಾಗಿದೆ, ಅವನ ಶವ ಪೊಲೀಸ್ ಸ್ಟೇಷನ್ನ ಮುಂದೆನೇ ಇದೆ, ಅಲ್ಲಿ ಜನರೆಲ್ಲ ಪ್ರತಿಭಟನೆ ಮಾಡ್ತಿದ್ದಾರೆ ಅಂತ ಹೇಳಿದ್ದ. ಇದನ್ನ ಕೇಳದಂತ ಪದ್ಮಿನಿಗೆ ಆಕಾಶನೇ ಕಳಚಿ ತಲೆ ಮೇಲೆ ಬಿದ್ದ ಹಾಗಾಗಿತ್ತು. ಅವಳು ವಾಪಸ್ ಸ್ಟೇಷನ್ಗೆ ಬಂದು ಗಂಡನ ಶವ ನೋಡಿ ದುಃಖಿಸಲು ಶುರು ಮಾಡ್ತಾಳೆ. ಅಲ್ಲಿದ್ದಂತ ಪೊಲೀಸರ ಕಡೆ ಮಣ್ಣನ್ನ ತೂರ್ತಾ ಶಾಪ ಹಾಕ್ತಾಳೆ. ಅವಳ ಕೂಗಾಟ ಕೇಳಿ ಅಲ್ಲಿದ್ದಂತ RDO, ತಹಶೀಲ್ದಾರ್ ಮತ್ತು SP ಎಲ್ಲರೂ ಈ ಬಗ್ಗೆ ಗೊತ್ತಾಗುತ್ತೆ. ನಿನಗೆ ಆದಂತ ಅನ್ಯಾಯಕ್ಕೆ ನ್ಯಾಯ ಸಿಗ್ಬೇಕು ಅಂತ ಜನ ಆಕೆಗೆ ಹೇಳಿದಾಗ ಆಕೆ ಈ ಎಲ್ಲ ಅಧಿಕಾರಿಗಳನ್ನು ಕೂಡ ಭೇಟಿಯಾಗ್ತಾಳೆ. ಅವರನ್ನೆಲ್ಲ ಭೇಟಿಯಾಗಿ ಪೊಲೀಸ್ ಎಂಬ ರಾಕ್ಷಸರು ತನಗೆ ಮಾಡದಂತ ದೌರ್ಜನ್ಯದ ಬಗ್ಗೆ ತಿಳಿಸ್ತಾಳೆ. ಆಕೆಗೆ ಆದಂತ ಶೋಷಣೆ ರಾಜ್ಯಾದ್ಯಂತ ಪ್ರಚಾರ ಪಡೆಯುತ್ತೆ. ನ್ಯಾಯವಾದಿಯಾದಂತ ಬಾಲಚಂದರ್ ಹಾಗೂ ಇವರ ಪತ್ನಿ ಆಲ್ ಇಂಡಿಯಾ ವುಮೆನ್ ಸಂಘದ ವಕ್ತಾರೆಯಾದಂತ ಜಾನ್ಸಿ ಪದ್ಮಿನಿಯ ಪರವಾಗಿ ಹೋರಾಟವನ್ನ ಮಾಡ್ತಾರೆ. ಪತ್ರಿಕೆಗಳು, ವಾಹಿನಿಗಳು ಹಾಗೂ ರಾಜ್ಯದ ಎಲ್ಲಾ ಪಕ್ಷದ ಮುಖ್ಯ ಧುರೀಣರೆಲ್ಲ ಪದ್ಮಿನಿಯ ಪರ ದನಿಯನ್ನ ಎತ್ತಾರೆ. ಇವರೆಲ್ಲರ ಆಗ್ರಹದಿಂದ ಆ ಒಂದು ಕೇಸ್ ಅಲ್ಲಿಯ CIDಯ ತೆಕ್ಕೆಗೆ ಬೀಳುತ್ತೆ. ಇದರ ಮುಖ್ಯಸ್ಥೆಯಾದಂತ ಲತಿಕಾ ಎಂಬುವರು ಇದನ್ನ ಸ್ಟಡಿ ಮಾಡಿ ಪದ್ಮಿನಿ ಹೇಳಿದ ಹಾಗೆ ಇಂಥ ಒಂದು ಯಾವುದೇ ಘಟನೆ ಅಣ್ಣಾಮಲೈನ ಸ್ಟೇಷನ್ನಲ್ಲಿ ನಡೆದೇ ಇಲ್ಲ ಎಂಬಂತ ಆಘಾತಕಾರಿ ವರದಿಯನ್ನ ಕೊಡ್ತಾರೆ. ಅದಲ್ಲದೆ ಅವತ್ತಿನ ತಮಿಳುನಾಡಿನ DIG ಕೂಡ ಇದನ್ನ ತಳ್ಳಹಾಕಿ ಅವರು ಕೂಡ ಪದ್ಮಿನಿಯ ಚಾರಿತ್ರ್ಯ ವಧೆಯನ್ನ ಮಾಡಿದ್ದು ಪತ್ರಿಕೆಗಳಲ್ಲಿ ಹೆಡ್ಲೈನ್ ಆಗಿ ಬಂದಿತ್ತು. ವೀಕ್ಷಕರೇ, ಈ ರೀತಿ ಇಡೀ ತಮಿಳುನಾಡಿನ ಪೊಲೀಸ್ ಇಲಾಖೆನೇ ಈಕೆ ವಿರುದ್ಧ ನಿಂತರೂ ಕೂಡ ಆಕೆ ಹೋರಾಟದ ಪಟ್ಟನ್ನ ಮಾತ್ರ ಬಿಡ್ಲಿಲ್ಲ. ಕಡಲೂರು ಸೆಷನ್ ಕೋರ್ಟ್, ಹೈಕೋರ್ಟ್ ಹಾಗೂ ಸುಪ್ರೀಂ ಕೋರ್ಟ್ ಅಂತ ಮುಂದಿನ 20 ವರ್ಷಗಳ ಕಾಲ ಪದ್ಮಿನಿ ತನಗಾದಂತ ಅನ್ಯಾಯದ ವಿರುದ್ಧ ಹೋರಾಡಿದ್ರು.
ಅದರ ಫಲವಾಗಿ 2011 ಮಾರ್ಚ್ನಲ್ಲಿ ಸುಪ್ರೀಂ ಕೋರ್ಟ್ ಈ ಬಗ್ಗೆ ಮಹತ್ವದ ತೀರ್ಪನ್ನ ಹೊರಡಿಸಿತ್ತು. ಇದರಲ್ಲಿ ಆರೋಪಿಗಳಾಗಿದ್ದಂತ 11 ಜನರಲ್ಲಿ 7 ಜನರನ್ನ ಸಾಕ್ಷ್ಯರಹಿತ ಅಂತ ಅದು ಬಿಡುಗಡೆ ಮಾಡಿ ಉಳಿದವರಾದಂಥ ಭಾಷಾ, ಕರುಣಾನಿಧಿ, ಜಾಬರ್ ಸಿದ್ದಿಕ್ ಹಾಗೂ ಪಾರ್ಥಸಾರಥಿ ಇವರಿಗೆ 10 ವರ್ಷಗಳ ಕಠಿಣ ಕಾರಾಗೃಹ ಶಿಕ್ಷೆ ಪ್ರಕಟ ಆಗುತ್ತೆ. ಏನು ಇಷ್ಟೆಲ್ಲ ಮಾಡದಂತ ಅವರಿಗೆ ಕೇವಲ 10 ವರ್ಷ ಶಿಕ್ಷಣ ಅಂತ ನೀವು ಕೇಳಬಹುದು. ಏನ್ ಮಾಡೋದು ವೀಕ್ಷಕರೇ, ಇದು ಈ ದೇಶದ ಕಾನೂನಿನ ದೌರ್ಬಲ್ಯ. ಇಲ್ಲಿ ಅಧಿಕಾರ, ಹಣದ ಪ್ರಭಾವ, ರಾಜಕೀಯ ಇದೆಲ್ಲ ತುಂಬಾನೇ ಚೆನ್ನಾಗಿ ಕೆಲಸ ಮಾಡುತ್ತೆ. ತಪ್ಪಿತಸ್ಥರು ಸುಲಭವಾಗಿ ಎಸ್ಕೇಪ್ ಆಗ್ತಾರೆ. ಏನು ಮಾಡಿದವರು ಕಂಬಿಯನ್ನು ಎಣಿಸಿ ಅಥವಾ ಕೊಲೆ ಆಗ್ತಾರೆ. ಈ ಒಂದು ಕೇಸಲ್ಲಿ 302 ಅಂದ್ರೆ ಕೊಲೆ ಆರೋಪಿನೇ ಇಲ್ಲ. ನಂದಗೋಪಾಲನನ್ನ ಅವರೆಲ್ಲ ಸೇರಿ ಟಾರ್ಚರ್ ಮಾಡಿ ಕೊಂದದ್ದು ಸ್ಪಷ್ಟವಾದ್ರೂ ಅದಕ್ಕೆ ಸಾಕ್ಷಿನೇ ಇಲ್ಲ. ಅವನು ತನಗೆ ತಾನೇ ಸತ್ತೋದ ಎಂಬಂತೆ ಈ ಒಂದು ಕೇಸನ್ನ ಮುಚ್ಚಾಕ್ಲಾಯ್ತು. ಅಪರಾಧಿಗಳು 10 ವರ್ಷ ಶಿಕ್ಷೆ ಅನುಭವಿಸಿ ಇವತ್ತಿಗೂ ನಮ್ಮ ಕಣ್ಮುಂದೆನೇ ಯಾವ ಪಾಪ ಪ್ರಜ್ಞೆ ಇಲ್ಲದೆ ಓಡಾಡ್ಕೊಂಡಿದ್ದಾರೆ. ವಾಸ್ತವವಾಗಿ ಇವರೆಲ್ಲ ಮಾಡದಂತ ಅಮಾನುಷ ಕೆಲಸಕ್ಕೆ ಅವರನ್ನ ನೇಣ್ಗಾಕೋದ್ರೂ ಕೂಡ ಈ ಶಿಕ್ಷೆ ಕಡಿಮೆನೆ. ಇನ್ನು ಈ ಪದ್ಮಿನಿಗೆ ಬೇರೊಂದು ಮದುವೆಯಾಗಿ ಈಗ ಒಬ್ಬ ಮಗ ಕೂಡ ಇದ್ದಾನೆ. ಇವತ್ತು ಸೋಷಿಯಲ್ ಮೀಡಿಯಾದ ಈ ಒಂದು ಯುಗದಲ್ಲೂ ಕೂಡ ಪೊಲೀಸರ ದೌರ್ಜನ್ಯ ಹಾಗೂ ಲಾಕ್ಅಪ್ ಡೆತ್ ನಂತ ಕೇಸ್ಗಳನ್ನ ನಾವು ನೋಡ್ತಾನೆ ಇದ್ದೇವೆ. ಹೀಗಿರುವಾಗ ಇದ್ಯಾವುದೂ ಕೂಡ ಇರದಂತ ಅವತ್ತಿನ ಆ ಒಂದು ಕಾಲದಲ್ಲಿ ಇನ್ನೂ ಎಂತೆಂಥ ಅನ್ಯಾಯಗಳು ನಡೆದು ಅವೆಲ್ಲ ಸದ್ದಿಲ್ಲದೆ ಮುಚ್ಚಿ ಹೋಗಿದೆಯೋ ಯಾರು ಗೊತ್ತು. ಒಟ್ನಲ್ಲಿ ಪಬ್ಲಿಕ್ ಸರ್ವೆಂಟ್ ಆಗ್ಬೇಕಾದಂತ ಪೊಲೀಸರು ಹಲವು ಸಲ ಎಂಥ ರಾಕ್ಷಸರಾಗ್ತಾರೆ ಅನ್ನೋದಕ್ಕೆ ತಮಿಳುನಾಡಿನ ಈ ಒಂದು ಪದ್ಮಿನಿಯ ಕೇಸ್ ಒಂದು ಸ್ಥಿರ ಉದಾಹರಣೆ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನ ಇಲ್ಲಿಗೆ ಮುಗಿಸೋಣ.